ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಷ್ಟು ಚೆನ್ನಾಗಿದೆಯಲ್ಲ ಬಿರಿಯಾನಿ. ನಾನು ನಾಟಿ ಕೋಳಿ ಬಿರಿಯಾನಿನ ದಮ್ ಕಟ್ಟಿ ಮಾಡಿದ್ದೀನಿ, ಕುಕ್ಕರ್ನಲ್ಲೇ ಮಾಡಿದ್ದೀನಿ. ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಮಾಡೋಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದಂತ ನೋಡೋಣ. ನಾನು ನಾಟಿ ಕೋಳಿ ತರಿಸಿದ್ದೆ, ಒಂದು ಪೂರ್ತಿ ಕೋಳಿ ತರಿಸಿದ್ದೆ. 1 kg 800 ಗ್ರಾಮ್ ಇತ್ತು. ಇನ್ನೂ ಕಮ್ಮಿ ಇದು ಸಿಕ್ಕರೆ ತೊಗೊಳ್ಳಿ, ಅಲ್ಲಿ ಇದ್ದೇ ಇಷ್ಟು ವೆಯ್ಟಿಂದು. ತುಂಬ ಕಮ್ಮಿ, 1/4 kg 1.5 kg ಒಳಗಡೆ ಇದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಭಾಗ ಮಾಡ್ಕೊಂಡಿದ್ದೆ. ಒಂದು ಸಾಂಬಾರು ಮಾಡ್ಕೊಂಡಿದ್ದೆ, ತಲೆ ಕಾಲು ಎಲ್ಲ ಉಪಯೋಗಿಸ್ಕೊಂಡು. ಇನ್ನೊಂದು ಬಿರಿಯಾನಿಗೆ ಸ್ವಲ್ಪ ಎತ್ತಿಟ್ಟಿದ್ದೆ. ಹಾಗೆ ಸಣ್ಣ ಸಣ್ಣ ಪೀಸ್, ಬೋನ್ಲೆಸ್ ಪೀಸ್ನಲ್ಲಿ ಸ್ವಲ್ಪ ಚಿಕನ್ ಪಿಕ್ಕಲ್ ಮಾಡ್ಕೊಂಡಿದ್ದೆ. ಅದು ಕೂಡ ಚೆನ್ನಾಗಾಗಿತ್ತು. ಹಾಗಾಗಿ ನೀವು ತಂದರೆ ಆ ಥರ ಇಂಗಿಸ್ಕೊಂಡು ಕೂಡ ಮಾಡ್ಕೊಳ್ಬಹುದು, ಇಲ್ಲ ಒಂದೇ ಸಲ ಬಿರಿಯಾನಿಗೆ ಉಪಯೋಗಿಸ್ಕೊಳ್ಬೋದು. ಚಿಕನ್ ಪಿಕ್ಕಲ್ ಕೂಡ ಹೊರಗಡೆನೇ 2 ತಿಂಗಳ ತನಕ ಇಡಬಹುದು, ಫ್ರಿಜ್ ಇಲ್ಲದೆ. ಮಾಡ್ಕೊಂಡು ನೋಡಿ. ಈಗ ಬಿರಿಯಾನಿಗೆ ಏನೇನು ಬೇಕು ನೋಡೋಣ. 2 ಗಡ್ಡೆ ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಷ್ಟನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ, ನೀರು ಹಾಕ್ತಾಯಿಲ್ಲ. ಕಾರಣ ಏನಂದರೆ, ನಾನು ಭಾನುವಾರ ದಿವಸನೇ ಮಸಾಲೆ ಎಲ್ಲ ಹಚ್ಚಿ ಇಟ್ಬಿಟ್ಟು ಚಿಕನ್ಗೆ, ಮಂಗಳವಾರ ನಾನು ಬಿರಿಯಾನಿ ಮಾಡ್ತಾ ಇರೋದು. ಭಾನುವಾರ ಚಿಕನ್ ತೊಗೊಂಡು ಬಂದಾಗೆ ಲೇಟ್ ಆಗಿತ್ತು, ಹಾಗಾಗಿ ಅಷ್ಟೊಂದು ಚಿಕನ್ ಎಲ್ಲ ಖಾಲಿ ಮಾಡೋದಕ್ಕೆ ಆಗಿಲ್ಲ ಅಂತ ಸಾಂಬಾರು ಪಿಕ್ಕಲ್ ಅಷ್ಟೇ ಮಾಡಿಕೊಂಡು ಬಿರಿಯಾನಿಗೆ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ. ಬರೀ ಚಿಕನ್ ಎತ್ತಿಡೋದಕ್ಕಿಂತ ಈ ರೀತಿ ಸ್ವಲ್ಪ ಮಸಾಲೆ ಹಾಕಿ ಎತ್ತಿಡಿ. ನೀವು ಸಾಂಬಾರ್ಗನ ಉಪಯೋಗಿಸ್ಕೊಳ್ಬೋದು, ಅದನ್ನು ಗ್ರೇವಿ ಬಿರಿಯಾನಿ ಯಾವುದಕ್ಕನ್ನು ಉಪಯೋಗಿಸ್ಕೊಳ್ಳಿ. ಅದೇ ಮಸಾಲೆ ಹೆಚ್ಚಿಟ್ಟರೆ ಚಿಕನ್ ಸ್ಮೆಲ್ ಕೂಡ ಬರಲ್ಲ, ತುಂಬ ರುಚಿಯಾಗಿರುತ್ತೆ. ನಾನು ನೀರು ಬದಲು ಸ್ವಲ್ಪ ಎಣ್ಣೆ ಹಾಕೊಂಡು 1 ಸ್ಪೂನಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿದ್ರೆ ಸ್ಮೆಲ್ ಬರುತ್ತೆ ಅಂತ ಹಾಕಿಲ್ಲ. ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಓಳ್ನಷ್ಟು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡಬ್ಬಿನಲ್ಲಿ ಕ್ಯಾಪ್ ಹಾಕಿ ಎತ್ತಿಟ್ಟಿದ್ದೆ. ಭಾನುವಾರ ಸಂಜೆ ಎತ್ತಿಟ್ಟಿದ್ದು, ಮಂಗಳವಾರ ಬೆಳಗ್ಗೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು 4 ಲೋಟ ನೀರು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟ ನೀರು ಬೇಕಾಗಲ್ಲ, ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಟೋಟಲ್ 3.5 ಕಪ್ಪಷ್ಟು ನೀರನ್ನ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಬಿಸಿನೀರು ಕಾಯಿಸೋದ್ರಿಂದ ಒಂದು ಅರ್ಧ ಲೋಟ ನೀರನ್ನ ಎಕ್ಸ್ಟ್ರಾನೇ ಕಾಯಿಸ್ಕೊಳ್ತಾ ಇದ್ದೀನಿ. 4 ಲೋಟ ನೀರು ಹಾಕ್ಕೊಂಡು ಒಂದು ಸೈಡ್ ಇದನ್ನು ಕಾಯೋದಕ್ಕಿಡೋಣ. ಅಕ್ಕಿ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ತಾನೇ ನಾವು ಮಸಾಲೆಗೆಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ, ಬಿರಿಯಾನಿ ಪೌಡರು. ಮಸಾಲೆ ಎಲ್ಲ ಹುರಿದು ಪುಡಿ ಮಾಡೋ ತನಕ ಅಕ್ಕಿ ನೆಂದೇ ಸಾಕಾಗುತ್ತೆ. ಈಗ ಏನೇನು ಬೇಕು ನೋಡೋಣ. ಜೀರಿಗೆ 1 ಸ್ಪೂನಷ್ಟು, ಸ್ವಲ್ಪ ಜಾಕಾಯಿ ತೊಗೊಂಡಿದ್ದೀನಿ, ಒಂದು ಪಿಂಚಷ್ಟು. ಲವಂಗ ಒಂದು 4 ರಿಂದ 5, ಕಲ್ಲು ತೊಗೊಂಡಿದ್ದೀನಿ ಸಣ್ಣದು 2 ಪೀಸು. ಇದು ಸ್ಟಾರ್ ಮಗು 1 ತೊಗೊಂಡಿದ್ದೀನಿ. ಜಾಪತ್ರೆ ನೋಡ್ತಾಯಿರಿ, ಕ್ವಾಂಟಿಟಿ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ, ಲೈಟಾಗಿರಬೇಕು. ಏಲಕ್ಕಿ 2, ಸಹಜೀರ ಇದು ಒಂದು ಅರ್ಧ ಸ್ಪೂನಷ್ಟು, ಸೋಂಪು 1 ಸ್ಪೂನಷ್ಟು, ಬೇಬಿ ಗೋಡಂಬಿ ಅಂತ ಹೇಳ್ತೀವಿ, ಗೋಡಂಬಿ ಚೂರುಗಳದು, ಅದೊಂದು 2 ಸ್ಪೂನಷ್ಟು, ಚಕ್ಕೆ 1 ಇಂಚಷ್ಟು, ಮರಾಠ ಮೊಗ್ಗು 1, ಪಲಾವ್ ಎಲೆ ಒಂದು 4 ಪೀಸು, ಸಣ್ಣ ಪೀಸ್. ಅದರಲ್ಲಿ 2 ಒಗ್ಗರಣೆಗೆ ಹಾಕ್ಕೊಳ್ತೀನಿ, 2 ಉರಿಯಕ್ಕೆ ಹಾಕ್ಕೊಳ್ತೀನಿ. ಕಾಳು ಮೆಣಸು ಇರಲಿಲ್ಲ, ಕಾಳು ಮೆಣಸಿನ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾದ ಪುಡಿ, ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಆಗಿದೆ ಆ ಪೌಡರು. ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಳ್ತೀನಿ. ಈ ಪುಡಿನ ನೀವು ಮಾಡಿ ಎತ್ತಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ನಾನು ಪೇಸ್ಟಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ 1-2 ಗೆಡ್ಡೆಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು. ಹಸಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಹಾಗೆ 1 ಇಡಿ ಪುದೀನ ಸೊಪ್ಪು, 1 ಇಡಿ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊನ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಂಥದ್ದು. ಸಿಂಪಲಾಗಿದೆ. ಅಡುಗೆ ಮನೆ ಡಬ್ಬಿನಲ್ಲಿ ಏನಿರುತ್ತೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಪ್ಲೇಟಲ್ಲಿ ತೋರಿಸ್ಬೇಕಷ್ಟೇ, ನಿಮ್ಗೆ ಜಾಸ್ತಿ ಅನಿಸುತ್ತೆ. ಲೋ ಫ್ಲೇಮ್ನಲ್ಲಿ ಕಲರ್ ಚೇಂಜ್ ಆಗಬಾರ್ದು. ಹಾಗೆ ಒಳ್ಳೆ ಪರಿಮಳ ಬರೋ ರೀತಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮಸಾಲೆಗೆ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ ನೀವು. ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆನಲ್ಲಿ, ಚೆನ್ನಾಗಿರುತ್ತೆ. ಪೌಡ್ರು ಎಲ್ಲ ಮಾಡಿದಾಗ ನಾನು ಎಣ್ಣೆ ಹಾಕಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ನೀವು ಸ್ಟೋರ್ ಕೂಡ ಮಾಡ್ಕೊಳ್ಬಹುದು, ಅಥವಾ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬಹುದು. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ನೋಡಿ, ಸೊಪ್ಪಿನ ಕ್ವಾಂಟಿಟಿ ಎಷ್ಟು ಕಡಿಮೆ ಆಯಿತು. ಸ್ವಲ್ಪ ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕು, ಬಿಸಿಗೇನೆ ಬಾಡೋಗುತ್ತೆ. ನಂತರ ಅದನ್ನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಅದಾರಷ್ಟರಲ್ಲಿ ನಾವು ಎಲ್ಲ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ತರಿ ಆದರೆ ಬಾಯಿಗೆ ಸಿಗುತ್ತೆ, ಚಕ್ಕೆ ಲವಂಗ ಎಲ್ಲ ಚೆನ್ನಾಗಿರೋದಿಲ್ಲ. ಈಗ ಅದಕ್ಕೇ ಧನಿಯಾದ ಪುಡಿ, ಮೆಣಸಿನ ಪುಡಿ, ಹಾಗೆ ಕಸ್ತೂರಿ ಮೆಂತ್ಯ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಬಿರಿಯಾನಿ ಪುಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಪುಡಿನ ನೀವು ಎತ್ತಿಟ್ಕೊಂಡು ಯಾವಾಗ ಬೇಕಾದ್ರೂ ನೀವು ಪಲಾವ್ ಮಾಡಿದಾಗ ಅಥವಾ ವೆಜ್ ಬಿರಿಯಾನಿ ಮಾಡಿದಾಗ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ಆ ಪೌಡ್ರ್ ಮಾಡಿದ್ವಲ್ಲ, ಅದೇ ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ಗ್ರೀನ್ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ಚಿಕನ್ ಕೂಡ ನೆಂದಿದೆ, ಒಂದು ಅರ್ಧ ಗಂಟೆ ಮುಂಚೆನೇ ಈಚೆ ತೆಗೆದಿಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಥಂಡಿ ಅಂಶ ಕೂಡ ಹಾರಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಿರಿಯಾನಿಗಿಂತ ಇದರಲ್ಲಿರೋಂಥ ಪೀಸ್ಗಳು ತುಂಬಾ ರುಚಿಯಾಗಿರುತ್ತೆ. ಚಿಕನ್ ತಂದಾಗ ನೀವೇನಾದರೂ ಮೇಲೆ ಸ್ಕಿನ್ ಇರೋಂಥ ಚಿಕನ್ ತೊಗೊಬಂದರೆ ನಾಟಿ ಕೋಳಿನಲ್ಲಿ ಎಣ್ಣೆನ ಆದಷ್ಟು ಕಡಿಮೆ ಬಳಸಿ.
1 ಸ್ಪೂನ್ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನ್ ತುಪ್ಪ, 2 ಪಲಾವ್ ಎಲೆ, ಹಾಗೆ 1.5 ಗೆಡ್ಡೆಯಷ್ಟು ಈರುಳ್ಳಿ ಇತ್ತಲ್ಲ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೇನಾದ್ರು ಬಿರಿಯಾನಿ ಪೌಡರ್ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಅನ್ನೋದಾದರೆ, ನಾವೀಗೇನು ಪೇಸ್ಟ್ ತೋರಿಸ್ದೆ, ನಾನು ಹುರಿದು ಎಲ್ಲ ಪುಡಿ ಮಾಡೋದು ತೋರಿಸ್ದೆ, ಆ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಿ ನೀವು ಡೈರೆಕ್ಟಾಗಿ ಪುಡಿನೇ ಹಾಕ್ಕೊಳ್ಬಹುದು. ನಾನು ಮನೇಲೇ ಮಾಡಿ ಹಾಕ್ತಾ ಇರೋದ್ರಿಂದ ನಿಮಗೆ ಆ ವಿಡಿಯೋನ ತೋರಿಸಿದ್ದೀನಿ ಅಷ್ಟೇ. ಆ ಕ್ಲಿಪ್ಪಿಂಗ್ನ ಮಸಾಲೆ ಎಲ್ಲ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಹಸಿ ವಾಸನೆ ಏನೂ ಇರೋದಿಲ್ಲ ರೋಸ್ಟ್ ಮಾಡಿರೋದ್ರಿಂದ. ಹಾಗಾಗಿ ಅದನ್ನು ಸ್ವಲ್ಪ 1-2 ನಿಮಿಷ ಫ್ರೈ ಆದ ನಂತರ ಟೊಮೊಟೊನ ಹಾಕ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ಚಿಕನ್ ಏನು ಮಿಕ್ಸ್ ಮಾಡಿಟ್ಟಿದ್ದೀವಿ ಉಪ್ಪು ಖಾರ ಅದನ್ನು ಹಾಕ್ಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಬೇಯಬೇಕು. ಮಸಾಲೆನಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ನಿಮಗೆ ಬಿರಿಯಾನಿ ಬೇಡ ಅಂದರೆ ಈಗೇನೆ ಇನ್ನೊಂದು ಸ್ವಲ್ಪ ನೀರು ಅಥವಾ ಮೊಸರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಗ್ರೇವಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಳದಿ ಪುಡಿ, 1 kg ಅಕ್ಕಿಗೆ ನಾನು 1 ಹಿಡಿಯಷ್ಟು ಉಪ್ಪು ತೊಗೊಂಡಿದ್ದೀನಿ. ಮೊದಲೇ ಕೂಡ ಉಪ್ಪನ್ನ ಸ್ವಲ್ಪ ಹಾಕಿಟ್ಟಿದ್ವಿ ಚಿಕನ್ಗೆ, ನೋಡ್ಕೊಂಡು ಬಳಸ್ಕೊಳ್ಳಿ. ನಿಮ್ಮ ಉಪ್ಪು ತಿನ್ನೋದು ಯಾವ ರೀತಿ ಇರುತ್ತೆ, ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. BP ಪೇಷಂಟ್ ಎಲ್ಲರೂ ಉಪ್ಪು ಜಾಸ್ತಿ ತಿನ್ನೋಲ್ಲ, ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ನೋಡಿ 1-2 ನಿಮಿಷ ಮುಚ್ಚಿಟ್ಟಿದೆ. ಒಂದು 5-6 ನಿಮಿಷ ಹೀಗೆ ಮುಚ್ಚಿಟ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಬಹುದು. ಚೆನ್ನಾಗಿ ಬೆಂದಿದೆ, ಸುತ್ತ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ 1-2 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಹುಳಿ ಇಲ್ಲ. ಮೊಸರು ಹಾಕ್ಕೊಂಡು ಕೂಡ 1-2-3 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ಹಾಗೆ ಕುದಿಸಿರೋಂಥ ನೀರಿತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 3.5 ಕಪ್ಪಷ್ಟು ಮೊದಲು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಉಳಿಸ್ಕೊಂಡಿದ್ದೀನಿ. 4 ಕಪ್ ನೀರು ಹಾಕಿದ್ನಲ್ಲ ಅದರಲ್ಲಿ. ನಿಮ್ಗೇನಾದ್ರು ಎಮರ್ಜೆನ್ಸಿ ಬೇಕಾದರೆ ಮಾತ್ರ ಅರ್ಧ ಲೋಟ ನೀರನ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಹೇಳಿದ್ದು. ಈಗ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ನಾಟಿ ಕೋಳಿ ಆಗಿರೋದ್ರಿಂದ 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನಾನಿನ್ನೂ ಇಲ್ಲಿ ಅಕ್ಕಿ ಉಪಯೋಗಿಸಿಲ್ಲ. 2 ವಿಸಲ್ ಕೂಗಿ ಕುಕ್ಕರ್ ಎಲ್ಲ ಸ್ವಲ್ಪ ಕೂಲ್ ಆದಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆಯಾ ನೋಡ್ಕೊಳ್ಳಿ. ಚಿಕನ್ ಎಲ್ಲ ಬೆಂದಿದ್ರೆ ಈಗ ಅಕ್ಕಿ ಹಾಕ್ಕೊಳ್ಳೋಣ. ನಾನೀಗ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏನು ಹುರಿದಿದ್ವಲ್ಲ ಬಿರಿಯಾನಿ ಪೌಡರು, ಆ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 1 kgಗೆ 2 ಸ್ಪೂನಷ್ಟು ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇನ್ನೂ 1 ಸ್ಪೂನಷ್ಟು ಪೌಡ್ರು ಮಿಕ್ಕಿದೆ. ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ದು. ಲೈಟಾಗಿ ಅರೋಮಾ ಇರುತ್ತೆ ಗರಂ ಮಸಾಲದ್ದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಿಗೇನು ಸಿಗೋದಿಲ್ಲ, ಆದರೆ ರುಚಿ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ. ಸೈಡ್ಗೆ ಎತ್ತಿಡಬೇಕು ಅಂದ ಚಕ್ಕೆ ಲವಂಗ ಆಗಲಿ ಏನೋ ಆ ಥರದ್ದು ಸಿಗೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಪೌಡ್ರ್ ಹಾಕಿದ ನಂತರ 1-2 ನಿಮಿಷ ಕುದ್ದಿದ ನಂತರ ನೆನೆಸಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿ ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಮಿಕ್ಸ್ ಮಾಡ್ತಾ ಹೋಗಬಾರ್ದು. ನೋಡಿ ನೀರು ಕೂಡ ಇನ್ನೂ ಅರ್ಧ ಕಪ್ಪಷ್ಟು ಉಳಿದಿದೆ. ಹಾಗಾಗಿ 3.5 ಕಪ್ ಆದ್ರೆ ಸಾಕಾಗುತ್ತೆ. ನೋಡಿ ಒಂದು 80% ಅನ್ನ ಚೆನ್ನಾಗಿ ಬೆಂದ ನಂತರ ಬಿರಿಯಾನಿ ಈಗ ನಾವು ದಮ್ ಕಟ್ಟಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ನೀವು ಕುಕ್ಕರ್ನಲ್ಲೇ ಕೂಗಿಸ್ಕೊಳ್ಬಹುದು. ನಾನು ದಮ್ ಕಟ್ತಾ ಇದ್ದೀನಿ. ಮೇಲೆ ವಿಸಲ್ ಆಗ್ತಾಯಿಲ್ಲ, ಇಲ್ಲ ಬೇರೆ ಪ್ಲೇಟ್ ಕೂಡ ಮುಚ್ಕೊಳ್ಬಹುದು. ನಾನು ಕಬ್ಬಿಣದ ಹೆಂಚಿಟ್ಕೊಂಡಿದ್ದೀನಿ. ರೊಟ್ಟಿ ಹೆಂಚಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಒಂದು 5 ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೆಂಚು ಚೆನ್ನಾಗಿ ಬಿಸಿ ಆಗಬೇಕು. ನಂತರ ಒಂದು 15 ನಿಮಿಷದಷ್ಟು ಸಿಮ್ಮಲ್ಲಿ ಇಟ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆದಂಥ ಬಿರಿಯಾನಿ ರೆಡಿಯಾಗುತ್ತೆ. ಉದುದ್ರಾದಂಥ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಅರೋಮಾ ಕೂಡ ತುಂಬಾ ರುಚಿಯಾಗಿದೆ. ಫ್ರೆಶ್ಶಾಗಿ ಮಾಡಿರೋ ಪೌಡ್ರ್ ಹಾಕಿರೋದ್ರಿಂದ. ನಾನು ಆವಾಗಲೇ ಹೇಳ್ದಂಗೆ ಪೌಡ್ರ್ ಮಾಡ್ಕೊಳ್ಳೋಕ್ಕಾದರೆ ಮಾಡ್ಕೊಳ್ಳಿ, ಇಲ್ಲ ಬಿರಿಯಾನಿ ಪೌಡರ್ ಇದ್ದರೆ ಬಿರಿಯಾನಿ ಪೌಡರ್ನೇ ಹಾಕ್ಕೊಳ್ಬಹುದು ನೀವು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆದಷ್ಟು ನೀವು ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ಬಳಸ್ಕೊಂಡ್ರೆ ಒಳ್ಳೆಯದು. ತುಂಬಾ ಚೆನ್ನಾಗಿದೆ. ಬಿರಿಯಾನಿನೂ ಚೆನ್ನಾಗಿರುತ್ತೆ. ಪೀಸ್ಗಳಂತೂ ತುಂಬ ಡಿಫ್ರೆಂಟಾಗಿರುತ್ತೆ. 1-2 ದಿವಸ ಚೆನ್ನಾಗಿ ಮಸಾಲೆನಲ್ಲಿ ನೆಂದಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಮೆಥಡ್ನಲ್ಲಿ ಕೂಡ. ಚಿಕನ್ ಜಾಸ್ತಿ ತೊಗೊಂಡು ಬಂದಾಗ ಏನು ಮಾಡಬೇಕಂತ ಗೊತ್ತಾಗದೇ ಇದ್ದಾಗ ಈ ರೀತಿ ಮಸಾಲೆ ಹಚ್ಚಿಡಿ. ಹಸಿ ಮಾಂಸನ ಹಾಗೆ ಫ್ರಿಜ್ನಲ್ಲಿ ಇರೋದಕ್ಕಿಂತ ಈ ರೀತಿ ಉಪ್ಪು ಖಾರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಯಾವುದಕ್ಕನ್ನ ಬಳಸ್ಕೊಳ್ಳಿ, ಆದರೆ ಉಪ್ಪು ಖಾರ ಮಿಕ್ಸ್ ಮಾಡಿ ಇಡಿ. ತುಂಬಾ ರುಚಿಯಾಗಿರುತ್ತೆ ಚಿಕನ್ನು. ಬಿರಿಯಾನಿನಲ್ಲಿ 1 kg ಅಕ್ಕಿಗೆ 1 kgಯಿಂದ 1.5 kg ತನಕ ಚಿಕನ್ ಹಾಕ್ಕೊಳ್ಬಹುದು. ಚೆನ್ನಾಗಿರುತ್ತೆ. ನಮ್ಮನೇಲಿ ಚಿಕನ್ ಪೀಸ್ ತುಂಬ ಲೈಕ್ ಮಾಡೋದಿಲ್ಲ. ಹಾಗಾಗಿ ಬಿರಿಯಾನಿ ಅನ್ನ ಇಷ್ಟಪಡೋದ್ರಿಂದ ಅನ್ನದ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದೆ ಈಕ್ವಲಾಗಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ನೀವೇನಾದ್ರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ನಾಟಿ ಕೋಳಿ ಬಿರಿಯಾನಿನ ಒಂದು ಸಲ ಮಾಡಿ ರುಚಿ ನೋಡಿ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.